ನಮಸ್ತೆ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ನಾನು ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಅಲ್ವಾ, ವೀಕೆಂಡ್. ಸೊ ಪೂಜೆ ಮಾಡಬೇಕಾದ್ರೆ ನಾನು ಭಗವದ್ಗೀತೆನ ಓದ್ತಾ ಇದ್ದೆ. ಸೊ ಭಗವದ್ಗೀತೆ ಜೊತೆಯಾಗಿ ನಾನು ಭಾಗವತ ಪುರಾಣ ಕೂಡ ನಾನು ಓದ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನೋಡಿದೆ. ಸೊ ನಾವೆಲ್ಲರೂ ವಯಸ್ಸಿದ್ದಾಗ ನಾವು ಯಾರೂ ದೇವರ ಮೊರೆ ಹೋಗಲ್ಲ ಅಷ್ಟೊಂದು. ನಾವು ದೇವರ ಕೀರ್ತನೆಯನ್ನು ಕೇಳಬೇಕು ಅಥವಾ ಆಮ್, ಪುರಾಣಗಳನ್ನು ಕೇಳಬೇಕು ಅಂತಂದು ಅಷ್ಟೊಂದು ಇದು ಮಾಡಲ್ಲ. ನಮ್ಮ ಒಂದು ಮೈಂಡ್ಸೆಟ್ ಹೇಗಿದೆ ಅಂತಂದರೆ, ಅದೆಲ್ಲ ವಯಸ್ಸಾದ್ಮೇಲೆ ನೋಡೋಣ ಬಿಡು, ಇವಾಗ ಮಜಾ ಮಾಡೋಣ ಬಿಡು, ಇವಾಗ ವೀಕೆಂಡ್ ಇದೆ ನಾವು ಪಾರ್ಟಿ ಮಾಡೋಣ ಬಿಡು, ಏನೋ ಒಂದು ಮಾಡೋಣ, ಒಟ್ಟಿನಲ್ಲಿ ನಮ್ಗೆ ಎಂಟರ್ಟೈನ್ ಆಗೋಂಥದ್ದು ಅಂತ ನಾವು ಅಂದ್ಕೊತೀವಿ ಅಲ್ವಾ. ಸೊ ಅದು ಆ್ಯಕ್ಚುಲಿ ಮಾಡೋದು ನಾವು ತುಂಬಾ ತಪ್ಪು. ಸೊ ಇಲ್ಲಿ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ. ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾವು ದೇವರಿಗೆ ಶರಣಾಗತರಾಗೋದು. ನಾವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಧರ್ಮದ ದಾರಿಯಲ್ಲಿ ನಡೀತಾ ಇರಬೇಕು. ಸೊ ಧರ್ಮ ಅಂದರೆ ಏನು? ಅಮ್ಮನ ಥರ ಗುರುತಿಸೋದು, ತಂಗಿನಾಗಿ ಗುರುತಿಸೋದು ಅಥವಾ ಅಣ್ಣನಾಗಿ ಗುರುತಿಸೋದು. ಸೊ ನಾವು ಅದ್ಲಾ ಬದ್ಲಿ ಮಾಡಿಕೊಂಡು ನಾವು ಸಂಬಂಧಗಳನ್ನು ಇದು ಕೆಡ್ಸಕ್ಕೆ ಬರಲ್ಲ ಅಲ್ವಾ. ಸೊ ಇದೇ ಒಂದು ಆತ್ಮ ಸಾಕ್ಷಾತ್ಕಾರ. ನಾವು ಏನು ಮಾಡ್ತಾ ಇದ್ದೀವಿ, ಅದು ನಿಯತ್ತಿದೆಯಾ, ಅದರಲ್ಲಿ ಧರ್ಮ ಇದೆಯಾ ಅಂತ ಅನ್ನೋದನ್ನು ನಾವು ಕಂಡುಕೊಳ್ಳೋದೇನೆ ಆತ್ಮ ಸಾಕ್ಷಾತ್ಕಾರ. ಅದ್ರ ಜೊತೆಯಾಗಿ ದೇವರ ನಾಮಸ್ಮರಣೆ, ಇದೆಲ್ಲದಕ್ಕಿಂತಲೂ ಮೇಲೆ ಇದನ್ನು ಇಟ್ಕೋಬೇಕು ನಾವು. ಯಾಕಂತಂದರೆ ನಾವು ಏನೇ ತಿಳಿದೇನೋ ಪಾಪ ಮಾಡಿರ್ತೀವಿ ಅಲ್ವಾ, ಅದೆಲ್ಲನೂ ನಮಗೆ ಆತ್ಮ ಸಾಕ್ಷಾತ್ಕಾರ ಅಂತ ಅನ್ನೋದೊಂದು, ದೇವರ ನಾಮಸ್ಮರಣೆ ಅನ್ನೋದೊಂದು ನಮ್ಮ ರುಟೀನಲ್ಲಿ ಇತ್ತು ಅಂತಂದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ಸೊ ಇಲ್ಲಿ ಹೇಳ್ತಾರೆ, ಸತ್ಯಯುಗದಲ್ಲಿ ಆಯಸ್ಸು 1,00,000 ವರ್ಷ ಆಗಿತ್ತು. ಸೊ ಅವರು ಆವಾಗ ಏನು ಮಾಡ್ತಾ ಇದ್ರು, 1,00,000 ವರ್ಷ ಆಯಸ್ಸಿದ್ದಾಗ ಸುದೀರ್ಘ ಧ್ಯಾನ ಮಾಡ್ತಾ ಇದ್ರು. ಸೊ ಅದರಿಂದ ಅವರು ಆತ್ಮ ಸಾಕ್ಷಾತ್ಕಾರನ ಕೊಂಡ್ಕೊಳ್ತಾ ಇದ್ರು. ತ್ರೇತಾಯುಗದಲ್ಲಿ ಏನಾಗಿತ್ತು, 10,000 ವರ್ಷ ಮಹಾಯಜ್ಞಗಳು ಅದು ಇದು ಎಲ್ಲ ಮಾಡಿಬಿಟ್ಟು ಅವರು ಆತ್ಮ ಸಾಕ್ಷಾತ್ಕಾರನ ಪಡಿತಾ ಇದ್ರು. ದ್ವಾಪರ ಯುಗದಲ್ಲಿ 1,000 ವರ್ಷ. ಸೊ ಆವಾಗ ಅವ್ರು ಏನು ಮಾಡ್ತಾಯಿದ್ರು, ಅವ್ರು ಏನೇ ಪಾಪಗಳನ್ನು ಮಾಡಿದ್ರು ಅಟ್ಲೀಸ್ಟ್ 1,000 ವರ್ಷ ಆಯಸ್ಸಿದ್ದಾಗ ದೇವರ ಧ್ಯಾನನ ಮಾಡಿ ಆರಾಧನೆಯನ್ನು ಮಾಡಿಬಿಟ್ಟು ಅವರು ಈ ಆತ್ಮ ಸಾಕ್ಷಾತ್ಕಾರನ ಪಡಿತಾ ಇದ್ರು. ಬಟ್ ಕಲಿಯುಗದಲ್ಲಿ ಡು ವಿ ರಿಯಲಿ ಹ್ಯಾವ್ ದಟ್ ಲಾಂಗ್ ಲೈಫ್? ನಾವು 100 ವರ್ಷ ಬದುಕಿದ್ರೇ ಹೆಚ್ಚು, ಇವತ್ತು ನಾಳೆ ಆ ಥರ ಆಗೋಗಿದೆ ಕಾಲ. ನೀವೇ ನೋಡ್ತಾ ಇರ್ತೀರ, ಎಷ್ಟೊಂದು ಕೆಟ್ಟ ನ್ಯೂಸ್ಗಳೆಲ್ಲ ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕಲಿಯುಗದಲ್ಲಿ 100 ವರ್ಷ ಆಯಸ್ಸು ಇದ್ರೂ ಜಾಸ್ತಿ. ಸೊ ನಾವು ಅತ್ಯಂತ ಈಸಿ ಆದ ಒಂದು ಮಾರ್ಗ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತಂದರೆ ಅದು ಭಗವಂತನ ನಾಮಸ್ಮರಣೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಅನ್ನೋ ಒಂದು ನಾಮಸ್ಮರಣೆಯನ್ನು ಮಾಡಬಹುದು. ಅಥವಾ ಭಗವದ್ಗೀತೆ ಓದ್ಬೋದು, ಭಾಗವತ ಪುರಾಣನ ಕೇಳ್ಬೋದು ಅಥವಾ ಓದ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದರೆ ಸಾಕು, ನಮಗೆ ಆತ್ಮ ಸಾಕ್ಷಾತ್ಕಾರ ಸಿಗುತ್ತೆ ಅಂತ ಅನ್ನೋ ಒಂದು ಮಾಹಿತಿನ ನಾನು ಇವತ್ತು ಕಂಡುಕೊಂಡೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನನಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನೇನು ಅನಿಸುತ್ತೋ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.